ನಮಸ್ಕಾರ ಎಲ್ಲರಿಗೂ ಬೊಂಬಾಟ್ ಕಿಚನ್ಗೆ ಸ್ವಾಗತ. ಇದು ಬೇರ್ ಹಲಸು ಅಥವಾ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ನಾವು ಬೇರ್ ಹಲಸು ಅಂತ ಕರಿತೀವಿ. ಇದರ ಪಲ್ಯ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಬನ್ನಿ ನಾನು ಇದರಲ್ಲಿ ಫ್ರೈ ಮಾಡೋದು ಹೇಳ್ತಿದ್ದೀನಿ. ನಮ್ಮ ಮನೇಲಿ ಮಾವರು ತಂದಿದ್ರು ಇದನ್ನು ಸ್ವಲ್ಪ ನಾವು ಇದನ್ನು ಮೇಲಿನ ಸಿಪ್ಪೆ ತಗೋಬೇಕಾಗುತ್ತೆ. ನೋಡಿ ಸ್ವಲ್ಪ ಹಾಲಲ್ಲಿ ಬರುತ್ತೆ, ಅದರಿಂದ ಕೈಗೆ ಸ್ವಲ್ಪ ನಾವು ಎಣ್ಣೆನ ಹಚ್ಕೊಂಡು ತೆಗೆದ್ರೆ ಏನು ರಾಡಿ ಆಗೋದಿಲ್ಲ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಕೈಗೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣ ಬಾಳೆ ಎಳೆ ಇಟ್ಕೊಂಡಿದ್ದೀನಿ ಕೆಳಗಡೆ. ಇದನ್ನು ಕ್ಲೀನಾಗಿ ನಾವು ಸಿಪ್ಪೆ ತೆಗಿಬೇಕು. ನಾವು ಹೇಗೆ ಸಿಪ್ಪೆ ತೆಗಿತಾ ಹೋಗ್ತೀವೋ ಅದು ಒಂಥರ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಅದರಿಂದ ನಾವು ಕಟ್ ಮಾಡಿದ್ರೆ ಇದನ್ನು ನೀರಲ್ಲೇ ಹಾಕಿಡಬೇಕಾಗುತ್ತೆ. ನೋಡಿ ಯಾವ ರೀತಿಯಾಗಿ ಅಂಟಾಗಿದೆ, ಒಂಥರ ಮೊಸರು ಥರ ಬರ್ತಾಯಿದೆ ಅಲ್ವಾ. ಇದನ್ನು ನಾವು ಕ್ಲೀನಾಗಿ ಸಿಪ್ಪೆ ತೊಗೊಂಬರೋಣ. ನೋಡಿ ಸ್ವಲ್ಪ ದೊಡ್ಡದಿತ್ತು, ಸ್ವಲ್ಪ ಕಷ್ಟ ಆಯಿತು ತೆಗಿಯೋಕ್ಕೆ. ಅದರೂ ಫ್ರೈ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಅನ್ನ ಜೊತೆ ಆದರೂ ಊಟ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ ಇದೇ ರೀತಿಯಾಗಿ ಅಷ್ಟು ತೊಗೊಂಬರ್ತೀನಿ ನಾನು. ನೋಡಿ ಎಲ್ಲ ತೆಗ್ದಿದ್ದೀನಿ. ಅದು ಸ್ವಲ್ಪ ಇದೆ, ತುಂಬ ವಜ್ಜೆ ಅನ್ನಿಸ್ತು ಕಟ್ ಮಾಡುವಾಗ. ಹಾಗೆ ಪಾತ್ರೆಯಲ್ಲಿ ಸ್ವಲ್ಪ ನಾನು ಅಲ್ಲಿ ನೀರು ಇಟ್ಕೊಂಡಿದ್ದೀನಿ. ನಾನು ಉರಿ ಹೋಗಿದ್ದೆ, ಅದರಿಂದ ಇಳಿಗೆ ಮನೆಯಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಕಟ್ರ್ ಇತ್ತು ಅಂದರೆ ಅದ್ರಲ್ಲಿ ಮಾಡ್ಕೊಂಡು ತುಂಬ ಈಸಿಯಾಗಿ ಮಾಡ್ಕೊಬೋದು. ಇಳಿಗೆ ಮನೆಯಲ್ಲಿ ಅದು ರೂಢಿ ಇದ್ದರೆ ಮಾಡ್ಕೋಬೋದು. ನನಗಷ್ಟು ಇಳಿಗೆ ಮನೆ ರೂಢಿ ಇಲ್ಲ. ಕೊಬ್ಬರಿ ತುರಿಯೋಕ್ಕಷ್ಟು ನಾನು ಇಳಿಗೆ ಮನೆ ಯೂಸ್ ಮಾಡೋದು. ಬಾಕಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡೋಕ್ಕೆ ನಾನು ಕಟ್ರನ್ನ ಯೂಸ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿದೆ. ಇದು ಮಧ್ಯದ ಭಾಗದಲ್ಲಿ ಇದೆಯಲ್ಲ, ಇದನ್ನು ತೆಗಿಬೇಕು ನಾವು. ನೋಡಿ ಮಧ್ಯಭಾಗದಲ್ಲಿ ಅದರದ್ದು ದಂಟಿರುತ್ತೆ, ಆ ದಂಟನ್ನು ತೆಗಿಬೇಕು. ಇಷ್ಟನ್ನು ತೆಗೆದು ಸಾಕಬೇಕು. ಇದನ್ನು ಕ್ಲೀನಾಗಿ ತಗೊಳ್ಳೋಣ ನಾವು. ಮತ್ತು ಕಟ್ ಮಾಡಿ ಇದನ್ನು ನೀರಲ್ಲೇ ಹಾಕೋಬೇಕು ನಾವು. ಅದು ದಂಟಿರುತ್ತಲ್ಲ ಅದೊಂಥರ ಜಿಗುಟಾಗಿರುತ್ತೆ, ಅದರಂತ ತೆಗಿಲೇಬೇಕು ಅದನ್ನು. ನೋಡಿ ಈ ರೀತಿಯಾಗಿ ನಾನು ತೆಳ್ಳಗೆ ಪೀಸ್ನ ಮಾಡ್ಕೊಳ್ತೀನಿ. ನೋಡಿ ಇಷ್ಟಾದರೂ ಸಾಕಾಗುತ್ತೆ. ಮತ್ತು ಬೇಗ ಬೇಯುತ್ತೆ ತೆಳ್ಳಗೆ ಮಾಡೋದ್ರಿಂದ. ತುಂಬ ದಪ್ಪ ಮಾಡಿಕೊಂಡ್ರೆ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಅದರಿಂದ ಈ ರೀತಿಯಾಗಿ ಸಣ್ಣದಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಇರುತ್ತೆ. ತಿನ್ನೋಕ್ಕೆ ಮಾತ್ರ ತುಂಬ ಸೂಪರಾಗಿರುತ್ತೆ. ನೋಡಿ ನಾನು ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಂಬರ್ತಿದ್ದೀನಿ. ನೋಡಿ ತುಂಬ ಒಂದಿದ್ರೆ ಸಾಕು, ತುಂಬ ಪೀಸ್ಗಳಾಗ್ತವೆ ಅದರಲ್ಲಿ. ನೋಡಿ ಅರ್ಧ ಆಯಿತು, ಮತ್ತು ಅರ್ಧನ ನಾನು ಈಗ ಕಟ್ ಮಾಡ್ಕೊತೀನಿ. ನೋಡಿ ಒಂದಿದ್ರೆ ಸಾಕು, ತುಂಬ ಪೀಸ್ ಆಗ್ತವೆ. ಇನ್ನೂ ತೆಳ್ಳಗೆ ಮಾಡಿದ್ರೆ ಜಾಸ್ತಿ ಪೀಸ್ ಆಗ್ತವೆ, ಅಷ್ಟೊಂದು ತಿನ್ನೋಕ್ಕೆ ಆಗೋದಿಲ್ಲ. ನೋಡಿ ಇದನ್ನು ಕೂಡ ಮಧ್ಯದ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿದೆ ಒಂದ್ಸರಿ ದೊಡ್ಡದು ಮಾಡಿದ್ರೆ ಹೇಗೆ ಬರುತ್ತೆ ಅಂತ ನೋಡಿದೆ, ಆದರೆ ಅಷ್ಟು ಚೆನ್ನಾಗಿ ಬರಲಿಲ್ಲ ದೊಡ್ಡದು. ಮತ್ತು ಅಷ್ಟು ದೊಡ್ಡದು ಮಾಡಿದ್ರೂ ತವೆಯಲ್ಲಿ ಹಿಡಿಯೋದಿಲ್ಲ. ದೊಡ್ಡದಾದರೆ ಕಷ್ಟ ಆಗುತ್ತೆ ಹಾಕೋಕ್ಕೂ ತವೆಯಲ್ಲಿ. ಸಣ್ಣದು ಮಾಡಿಕೊಂಡ್ರೆ ಬೇಗ ಕೂಡ ಆಗುತ್ತೆ. ನೋಡಿ ಆ ಥರ ಬರಲಿಲ್ಲ, ಅದನ್ನು ನಾನು ಸಣ್ಣದೇ ಮಾಡ್ಕೊಳ್ತೀನಿ. ಫಸ್ಟ್ ಏನು ಮಾಡಿದ್ನೋ ಅದೇ ರೀತಿಯಾಗಿ ಮಾಡ್ಕೊಳ್ತೀನಿ ಎಲ್ಲ ನಾನು. ನೋಡಿ ಯಾವ ರೀತಿಯಾಗಿದೆ ನೋಡಿ, ಒಳಗಡೆ ಎಲ್ಲ ಈ ರೀತಿಯಾಗಿರುತ್ತೆ ಅದು. ಇದನ್ನು ಕೂಡ ನಾನು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಬರ್ತೀನಿ. ನೋಡಿ ಎಲ್ಲನೂ ಈ ಥರ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಆಗಿದೆ. ಈಗ ಇದನ್ನು ಇಷ್ಟೇ, ಜಾಸ್ತಿ ಏನು ವೇಸ್ಟ್ ಆಗೋದಿಲ್ಲ. ನೋಡಿ ಕೈ ಕೂಡ ಕೂಡ ಒಂಚೂರು ಅಂಟಿಲ್ಲ. ನಾವು ಎಣ್ಣೆ ಹಚ್ಕೊಂಡಿದ್ವಲ್ಲ ಅದರಿಂದ ಏನೂ ಆಗಿಲ್ಲ ಕೈಗೆ. ಅದರಿಂದ ಎಣ್ಣೆ ಹಚ್ಕೊಡ್ಲೇಬೇಕು, ಇಲ್ಲಾಂದರೆ ಕೈ ಪೂರ್ತಿ ರೆಡಿ ಆಗುತ್ತೆ. ನೀವು ಹಲಸಿನ ಇಷ್ಟಕ್ಕೆ ಆಗುತ್ತೆ ಆ ರೀತಿ ಆಗಿಬಿಡುತ್ತೆ ಕೈ. ಇದನ್ನು ಬೇರೆ ಹಲಸು ಇಲ್ಲಾಂದರೆ ಗಡಿಗೆ ಅಂತ ಕೂಡ ತುಂಬ ಜನ ಕರೀತಾರೆ ಇದನ್ನು ನಮ್ಮೂರ ಸೈಡು. ನಾವು ಬೇರೆ ಹಲಸು ಅಂತಲೇ ಕರಿತೀವಿ. ನೋಡಿ ಈಗ ಇದನ್ನು ಮಸಾಲೆ ಹಾಕೋಣ. ನೋಡಿ ಇಲ್ಲಿ ಖಾರ ಪುಡಿ ತೊಗೊಂಡಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 1.5 ಸ್ಪೂನಷ್ಟು ಖಾರ ಪುಡಿಯನ್ನು ತೊಗೊಂಡಿದ್ದೀನಿ. ನೋಡಿ ಸಾಕು, ಅಷ್ಟು ಖಾರ ಸಾಕು ಅನ್ನಿಸ್ತು. ತುಂಬ ಖಾರ ತಿನ್ನೋರಿದ್ದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೋದು. ಹಾಗೂ ಇಲ್ಲಿ ನಾನು ಕಲ್ಲುಪ್ಪನ್ನು ಹಾಕಿದ್ದೀನಿ. ಖಾರ ಪುಡಿಯಲ್ಲಿ ಸ್ವಲ್ಪ ಉಪ್ಪಿದೆ, ಅದರಿಂದ ಕಲ್ಲುಪ್ಪನ್ನು ಸ್ವಲ್ಪನೇ ಹಾಕಿದ್ದೀನಿ. ಮತ್ತು ಇಲ್ಲಿ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ನಾನು ಹುಣಸೆಹಣ್ಣಿನ ರಸನ ತಗೊಳ್ತಾ ಇದ್ದೀನಿ. ನೋಡಿ ಇದು ಕಲಿಸ್ಬೇಕು. ಮತ್ತು ಇದರಲ್ಲಿ ಮೇಯ್ನಾಗಿ ನಾನು ಇದರಲ್ಲಿ ಒಂದೇ ಒಂದು ಐಟಮ್ ಬಿಟ್ಬಿಟ್ಟೆ, ಅದೇನೆಂದರೆ ಅರಿಶಿನ ಪುಡಿ ಹಾಕೇ ಇಲ್ಲ ನನಗೆ. ಒಂದು ಟರ್ನ್ ಹಾಕಾದ್ಮೇಲೆ ನನಗೆ ನಂತರದಲ್ಲಿ ನೆನಪು ಬಂತು ಅರಿಶಿನ ಪುಡಿ ಹಾಕಿಲ್ಲ. ವಿಡಿಯೋ ಮಾಡೋ ಬರೋದಲ್ಲಿ ನನಗೆ ಅರಿಶಿನ ಪುಡಿ ನೆನಪೇ ಬರಲಿಲ್ಲ ನನಗೆ. ನೀವು ಮೀನಿಗೆ ಏನು ಮಸಾಲೆ ಹಾಕ್ತೀರೋ ಅದೇ ಮಸಾಲೆನೇ ಸೇಮ್ ಆಗಿ. ನೋಡಿ ಎಲ್ಲದಕ್ಕೂ ಈ ರೀತಿ ಹಚ್ತಾ ಇದ್ದೀನಿ. ನಾನು ಅರಿಶಿನ ಪುಡಿ ಹೇಳಿದ್ದಲ್ಲ ಅದನ್ನು ಹಾಕಿದ್ದೀನಿ, ಮಧ್ಯದಲ್ಲಿ ತೋರಿಸ್ತೀನಿ ನಿಮಗೆ ಯಾವಾಗ ಹಾಕಿದೆ ಅಂತ. ನಾನು ಕೂಡ ನೆನಪಿಂದ ಅರಿಶಿನ ಪುಡಿ ಹಾಕಿ, ಯಾಕಂದರೆ ಅರಿಶಿನ ಪುಡಿಲಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ, ಅದರಿಂದ ಹಾಕಲೇಬೇಕು. ನೋಡಿ ಈ ರೀತಿಯಾಗಿ ನಾನು ಎಲ್ಲದಕ್ಕೂ ಹಚ್ಕೊಂಬರ್ತಾಯಿದ್ದೀನಿ. ಈಗ ನಂತರದಲ್ಲಿ ನನಗೆ ಫ್ಲ್ಯಾಶ್ ಆಯಿತು ಅರಿಶಿನ ಪುಡಿ ಹಾಕೇ ಇಲ್ಲ ಅಂತ. ಅದನ್ನು ಹಾಕಿದ್ದೀನಿ ಮತ್ತು ನೆಕ್ಸ್ಟಲ್ಲಿ. ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಹಚ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡಿ ಮಸಾಲೆನ. ನೀವು ಏನು ಮಸಾಲೆ ಹಚ್ತೀರ ಅದನ್ನು, ಯಾಕಂದರೆ ಹಚ್ಚೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಹಚ್ಕೊಂಬಂದಿದ್ದೀನಿ. ನಂತರ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ. ಮತ್ತು ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಫ್ರೈಗೆ. ನೋಡಿ ಪ್ಯಾನ್ ಇಟ್ಬಿಟ್ಟು ಈ ರೀತಿ ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು.
ಸ್ವಲ್ಪ ಹೇಳ್ದಂಗೆ ಎಣ್ಣೆ ತುಂಬ ಜಾಸ್ತಿ ತಗೊಳುತ್ತೆ. ಅಂದರೆ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಸೈಡ್ ಇದನ್ನು ಜಾಸ್ತಿಯಾಗಿ ಮಾಡ್ತಾರೆ ಟೇಸ್ಟು. ಮತ್ತು ಸಾಂಬಾರುಗಳನ್ನು ಜಾಸ್ತಿ ಮಾಡ್ತಾರೆ. ಫ್ರೈಗಳು ಸ್ವಲ್ಪ ರೇರಾಗಿ ಮಾಡೋದು, ಟೈಮ್ ಹಿಡಿಯುತ್ತೆ ಸ್ವಲ್ಪ ಅಂತ. ಆದ್ದರಿಂದ ನೋಡಿ, ನಂತರ ನಾನಿಲ್ಲಿ ಸೂಜಿ ರವೆ, ಸಣ್ಣ ರವೆ ತೊಗೊಂಡಿದ್ದೀನಿ. ಸೇಮ್ ನೀವು ಮೀನು ಫ್ರೈ ಹೇಗೆ ಮಾಡ್ತಾರಲ್ಲ ಸೇಮ್ ಅದೇ ಮಸಾಲೆನ, ಆದರೆ ಇಲ್ಲಿ ಮೀನು ಬದಲಿ ನಾವಿಲ್ಲಿ ಬೇರೆ ಹಲಸನ್ನು ಹಾಕ್ತಿದ್ದೀವಿ. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ರವೆಯಲ್ಲಿ ಈ ಬೇರೆ ಹಲಸು ಪೀಸ್ನ ಇದ್ರೆ ಎದ್ದುಬಿಟ್ಟು, ಅಂದರೆ ಹಿಂದೆ ಮುಂದೆ ಮಾಡಿಬಿಟ್ಟಿರ್ತೀರ, ಇದನ್ನು ನಾವು ಪ್ಯಾನಲ್ಲಿ ಹಾಕಿದರೆ ಆಯಿತು. ನೋಡಿ, ಈ ರೀತಿಯಾಗಿ ಪ್ಯಾನಲ್ಲಿ ಹಾಕೋದು. ಎಲ್ಲರೂ ಇದೇ ರೀತಿಯಾಗಿ ಹಾಕ್ಕೊಂಬಂದರೆ ತುಂಬ ಬೇಗ ಫ್ರೈ ಆಗುತ್ತೆ, ಟೈಮ್ ಏನು ತೊಗೊಳ್ಳೋದಿಲ್ಲ. ಯಾಕಂದರೆ ಅದು ತುಂಬ ತೆಳ್ಳಗೆ ಮಾಡಿದ್ದೀವಲ್ಲ, ಬೇಗ ಆಗುತ್ತೆ. ನೋಡಿ, ಅರಿಶಿನ ಪುಡಿ ಹೀಗೆ ಹಾಕಿದೆ ನಾನು. ನೆನಪೇ ಇಲ್ಲ ನೋಡಿ, ಅರಿಶಿನ ಪುಡಿ ಹಾಕಿದ್ದೀನಿ ನಾನು. ನಂತರ ಇದನ್ನು ಮತ್ತೊಂದು ಸಲ ಕ್ಲೀನಾಗಿ ಕಲಿಸ್ಕೊಂಬಂದಿದ್ದೀನಿ. ನಂತರ ಈಗ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ಈಗ. ನೋಡಿ, ಕ್ಲೀನಾಗೆ ಎರಡೂ ಸೈಡ್ ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು. ಮತ್ತು ಮೇಲಿಂದಲೂ ಸ್ವಲ್ಪ ಎಣ್ಣೆನ ಹಾಕಬೇಕಾಗುತ್ತೆ ನಾವು. ನೀವು ಉತ್ತರ ಕನ್ನಡ ಸೈಡು ಅಥವಾ ನಿಮ್ಮ ಹಳ್ಳಿಯಲ್ಲಿ ಈ ಥರ ತಿಂದಿದ್ರೆ ನಿಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿರುತ್ತೆ ತಿನ್ನೋಕ್ಕೆ. ಯಾಕಂದರೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕೆ. ಆದ್ದರಿಂದ ನನಗೂ ಕೂಡ ತುಂಬ ಇಷ್ಟ. ನೋಡಿ, ಇದನ್ನು ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕೋಣ. ಎಣ್ಣೆನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ತಿರುಗಿಸಿದ್ರೆ ಆಯಿತು. ನೀವು ಬೇಕಾದ್ರೆ ಮುಚ್ಕೋಬೋದು. ನಾನು ಹೇಳಿದ್ದೆಲ್ಲ ತೆಳ್ಳಗೆ ಹಾಕಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಅಂತ. ನೋಡಿ, ಒಂದು ಸೈಡ್ ಆಗಲಿ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿಯಾಗಿ. ನೋಡಿ, ಈ ರೀತಿಯಾಗಿ ಎಲ್ಲ ಪೀಸ್ನ ಇದ್ರೆ ನಾವು ತಿರುಗಿಸ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷದಲ್ಲೇ ಮುಗ್ದೋಗ್ಬಿಡುತ್ತೆ. ಅಂದರೆ ಬೇಗ ರೆಡಿಯಾಗಿಬಿಡುತ್ತೆ, ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಒಂದೊಂದು ಸರಿ ಹಾಕಿದ್ರೆ ಒಂದು 5 ನಿಮಿಷ ಸಾಕಷ್ಟೇ, ಬೇಗ ಆಗುತ್ತೆ. ನೋಡಿ, ಒಂದು 5 ನಿಮಿಷ ಆದಮೇಲೆ ನೋಡಿ ಯಾವ ರೀತಿಯಾಗಿದೆ ಅಂತ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಈ ರೀತಿ ಚುಚ್ಚಿ ನೋಡ್ಕೊಳ್ಳಿ. ಸಲೀಸಾಗಿ ನಿಮ್ಗೆ ಚುಂಚ್ಕ ಒಳಗಡೆ ಹೋಯ್ತು ಅಂದರೆ ರೆಡಿಯಾಗಿದೆ ಅಂತ. ಜಾಸ್ತಿ ಕೂಡ ಮಾಡ್ಕೊಳ್ಬೇಡಿ, ಯಾಕಂದರೆ ಮೆತ್ತೆ ಆಗಿಬಿಡುತ್ತೆ. ಇಷ್ಟ ಆದರೆ ಸಾಕು. ಈಗ ಎಲ್ಲ ತಗೊಳ್ಳೋಣ ನಾವು ಪ್ಲೇಟಲ್ಲಿ. ಎರಡನೇ ಸರಿನೂ ಕೂಡ ಇದೇ ರೀತಿಯಾಗಿ ನಾನು ಹಾಕ್ಕೊಳ್ತೀನಿ. ಒಂದು 3-4 ಸರಿ ನಾನು ಹಾಕಿದ್ದೀನಿ, ಯಾಕಂದರೆ ತುಂಬ ಇತ್ತು, ದೊಡ್ಡದಿತ್ತಲ್ವ ಅದು ಗಡಿಗೆ. ಅದರಿಂದ ನೋಡಿ, ಎರಡನೇ ಸರಿದು ಹಾಕಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡಿ ತಗೊಳ್ತಿದ್ದೀನಿ. ನೋಡಿ, ಫ್ರೈ ಆಗಿದೆ ಇದು ಕೂಡ ಆಲ್ಮೋಸ್ಟು. ನಮ್ಮ ಕಡೆ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಜನರು. ನೋಡಿ, ಈ ಥರ ಒಂದ್ಸರಿ ಮಗ್ಚಾಕ್ಬಿಟ್ರೆ ಆಯಿತು. ನಾನು ಎಲ್ಲನೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಬಂದು ಲಾಸ್ಟ್ ನಿಮಗೆ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತೀನಿ. ನೋಡಿ, ಇದು ರೆಡಿಯಾಗಿದೆ. ಇದನ್ನು ಕೂಡ ಅದೇ ಪ್ಲೇಟಲ್ಲಿ ತೆಗಿತೀನಿ. ಮತ್ತು ಉಳಿದಿರುವಂಥದ್ದು ನೋಡಿ ಇಷ್ಟಿದೆ. ಮತ್ತು ಇದನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಬರ್ತೀನಿ. ನೋಡಿ, ಎಲ್ಲನೂ ಮಾಡ್ಕೊಂಬಂದಿದ್ದೀನಿ ಈಗ. ಮತ್ತು ಅಲ್ಲಿ ಕೆಳಗಡೆ ಪ್ಯಾನಲ್ಲಿ ಕೂಡ ಸ್ವಲ್ಪ ಇದೆ ನೋಡಿ, ಇಷ್ಟೊಂದಾಗಿದೆ. ಒಂದೇ ಒಂದು ನಿಮ್ಗೆ ಬೇರೆಸಿದ್ರೆ ಸಾಕು, ಇಷ್ಟು ಮಾಡ್ಕೊಬೋದು. ನಿಮ್ಮ ಮನೆ ಮಂದಿ ಎಲ್ಲ ಆರಾಮಾಗಿ ತಿನ್ಕೋಬೋದು. ಈ ರೀತಿಯಾಗಿ ತುಂಬ ಸೂಪರಾಗಿ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ ಯಾರು ನೋಡ್ತೀರ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ನೀವು ಕೂಡ ತಿನ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.